ಕೆಲವರು ನನ್ನ ರಾಜಕೀಯ ಮುಗಿದು ಹೋಯಿತು ಅಂದ್ಕೊಂಡಿದ್ದಾರೆ. ದೇವೇಗೌಡರ ಕತೆ ಮುಗಿತು ಅಂದ್ಕೊಂಡಿದ್ರೆ ಅದು ಕನಸು. ನಮ್ಮ ಕಾರ್ಯಕರ್ತರಿಗೆ ನೋವು ಕೊಟ್ರೆ ಬೇರೆ ಥರ ಆಗುತ್ತೆ. ಹೊಳೆನರಸೀಪುರದಲ್ಲಿ ಶಾಸಕ HD ರೇವಣ್ಣ ಗುಡುಗಿದ್ದಾರೆ. ನಾನು 300ರಿಂದ 400 ದೇವಸ್ಥಾನ ಕಟ್ಟಿಸಿದೆ. ಕ್ಷೇತ್ರದಲ್ಲಿ 10 ರೂಪಾಯಿ ಕೆಲಸ ಮಾಡಿದ್ರೆ ರಾಜಕೀಯ ಬಿಡ್ತೀನಿ. ಸಂಸದ ಶ್ರೇಯಸ್ ಪಟೇಲ್ ಹೆಸರು ಹೇಳ್ದೆ ರೇವಣ್ಣ ಈ ರೀತಿ ವಾಗ್ದಾಳಿ ನಡೆಸಿದ್ದಾರೆ. ಇವತ್ತು ಬೇಕು ಅಂತಾನೆ ನಾನು ಸಭೆ ಬಂದೆ. ನಾನು ಯಾವ್ದು ನಾಟಕ ಮಾಡಬೇಕು ಅಂತ ಹೇಳಿಲ್ಲ. ಮಾಡಬಾರ್ದು ಅನ್ನೋ ದೃಷ್ಟಿಗೆ ಇವತ್ತು ಚಿಟ್ಟೆ ಬಂದಿದ್ದೀನಿ. ಯಾರಿಗೆ ಎದುರಿಸಬೇಕಾಗಿಲ್ಲ, ಧೈರ್ಯವಾಗಿರಿ. ಯಾರು ನಮ್ಮ ಕಾರ್ಯಕರ್ತರಿಗೆ ನೋವು ಕೊಟ್ರೆ ನಾನು ಅದನ್ನ ಬೇರೆ ತರ ನಮ್ಮ ಇಲ್ಲಿ ನ್ಯಾಯವಾಗಿ ಇರಬೇಕು. ಓಟ್ ಯಾರಿಗಾರು ಹಾಕಿದ್ರೆ ಸಂಬಂಧ ಇಲ್ಲ. ಊರು ನೆಮ್ಮದಿ ಆಗಿರ್ಬೇಕಷ್ಟೇ. ನಾನು ನಮ್ಮ ರಕ್ಷಣಾ ಇಲಾಖೆಗೆ ಹೇಳೋದಿಷ್ಟೇ, 3ರಲ್ಲಿ ಯಾವ ಪಾರ್ಟಿಗಾರು ಅಲ್ಲಿ ಒಟ್ಟು 3ರಲ್ಲಿ ನೆಮ್ಮದಿ ಆಗಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಕಿರಣ್, ಈಗ ರೇವಣ್ಣ ಪರೋಕ್ಷವಾಗಿ ಗುಡುಗಿದ್ದಾರೆ. ಕಾರ್ಯಕರ್ತರಿಗೆ ಸಮಸ್ಯೆ ಆಗ್ತಿದೆ ಅನ್ನೋ ಕಾರಣಕ್ಕ ಏನು ಹೇಳಿದ್ರು? ವಿಜಯ್, ಹೇಳಿ ಕೇಳಿ ಹಾಸನ ಜಿಲ್ಲೆ JDS ನ ಭದ್ರಕೋಟೆ. ಆದ್ರೆ ಇತ್ತೀಚೆಗಷ್ಟೇ ಕೆಲವೊಂದು ರಾಜಕೀಯ ಬೆಳವಣಿಗೆಯಲ್ಲಿ ಎಲ್ಲಿ JDS ಅಂದ್ರೆ JDS ನ ಹಿಡಿತ ತಪ್ಪು ಹೋಗುವ ಭೀತಿಯಲ್ಲಿ HD ರೇವಣ್ಣ ಅವರ ಕುಟುಂಬ ಇದೆ ಅಂತಾನೆ ಹೇಳ್ಬೋದು. ಮಾವಿನಕೆರೆ, ಹೊಳೆನರಸೀಪುರ ತಾಲೂಕು ಮಾವಿನಕೆರೆ ವೆಂಕಟಸ್ವಾಮಿ ಅಲ್ಲಿ ಜಾತ್ರಾ ಮಹೋತ್ಸವ ನಡೀತಾ ಇರುವಂತದ್ದು. ಆ ಜಾತ್ರಾ ಮಹೋತ್ಸವೇ ಸಪರೇಟ್ ಆಗಿ ಕಾಂಗ್ರೆಸ್ ಸಪರೇಟ್ ಆಗಿ ಆರ್ಕೆಸ್ಟ್ರಾ ಮಾಡಿದ್ರೆ JDS ಕೂಡ ಸಪರೇಟ್ ಆಗಿ ಆರ್ಕೆಸ್ಟ್ರಾ ಮಾಡ್ತಾ ಇರೋದು. ಮೊದಲೆಲ್ಲ ಒಬ್ಬರೇ ಆರ್ಕೆಸ್ಟ್ರಾ ಮಾಡ್ತಾರೆ, ಅಂದ್ರೆ JDS ಹುಟ್ಟಿಂದ ಮಾತ್ರ ಆರ್ಕೆಸ್ಟ್ರಾ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ರು. ಆದ್ರೆ ಈಗ 2 ಆರ್ಕೆಸ್ಟ್ರಾ. ನಿನ್ನೆ ರಾತ್ರಿ ಆ ಆರ್ಕೆಸ್ಟ್ರಾ ನಡೆಯುವಂತ ಸಂದರ್ಭದಲ್ಲಿ ರೇವಣ್ಣ ಅವರು ಅಲ್ಲಿ ಭೇಟಿ ಕೊಟ್ಟರು. ಅಲ್ಲಿ ನಡೆದಿದ್ದು ಅಂದ್ರೆ ತಮ್ಮ 100 ಜನ ಕಾರ್ಯಕರ್ತರು ಕೂಡ ಅಲ್ಲಿ ಬಂದಿದ್ರು. ಅವರಿಗೆ ಒಂದು ರೀತಿ ಮೆಸೇಜ್ ಕೊಟ್ಟರು, ಅಂದ್ರೆ ನಮ್ಮ ಕಾರ್ಯಕರ್ತರು ಯಾವುದೇ ಕಾರಣಕ್ಕೆ ಎದುರಂತ ಅವಶ್ಯಕತೆ ಇಲ್ಲ, ಇನ್ನ ರೇವಣ್ಣ ಜೀವಂತವಾಗಿದ್ದಾನೆ. ಮತ್ತೆ ಕೆಲವರೆಲ್ಲ ತಿಳ್ಕೊಂಡಿದ್ದಾರೆ ರೇವಣ್ಣ ಅವ್ರದ್ದು ಮತ್ತೆ ಏನು HD ದೇವೇಗೌಡರದು ರಾಜಕೀಯ ಜೀವನ ಮುಗ್ದೇ ಹೋಯ್ತು ಅಂತ. ಅವೆಲ್ಲ ಅವ್ರ ಕನಸು, ಯಾವುದೇ ಕಾರಣಕ್ಕೆ ಮುಗ್ದಿಲ್ಲ. ನಾನು ಜೀವಂತವಾಗಿರೋ ತನಕ ನಮ್ಮ ಕಾರ್ಯಕರ್ತರು ಎದುರಾಗಿಲ್ಲ. ಅಂದ್ರೆ ಪರೋಕ್ಷವಾಗಿ ಏನು ನೂತನ ಸಂಸದರಾಗಿ ಶ್ರೇಯಸ್ ಪಟೇಲ್ ಏನು ಆಯ್ಕೆ ಆದ್ರು, ಅವಾಗಿಂದ ಶ್ರೇಯಸ್ ಪಟೇಲ್ ವರ್ಸಸ್ HD ರೇವಣ್ಣರ ಕುಟುಂಬ ನಡುವೆ ಮುಷ್ಕಿನ ಗುದ್ದಾಟ, ಹಗ್ಗ ಜಗ್ಗಾಟ ನಡೀತಾ ಇರೋಂಥದ್ದು ಕಾಮನ್. ಇದು ಮುಂದುವರೆದುವಾಗ ಅದೇ ಈ ರೀತಿ ಹೇಳಿರುವಂತದ್ದು, ಮತ್ತೆ ಸಾರ್ವಜನಿಕವಾಗಿ ಹೇಳಿರೋದು. ಇದಲ್ಲದೆ ಆರಕ್ಷಕರು ಅಂದ್ರೆ ಪೊಲೀಸ್ ಇಲಾಖೆಯವರಿಗೂ ಕೂಡ ಒಂದು ಎಚ್ಚರಿಕೆಯನ್ನ ಪರೋಕ್ಷವಾಗಿ ಕೊಟ್ಟಿದ್ದಾರೆ. ಅಂದ್ರೆ ನಮ್ಮ ಕಾರ್ಯಕರ್ತರಾಗ್ಲಿ ಬೇರೆ ಯಾರೇ ಕಾರ್ಯಕರ್ತರಾಗ್ಲಿ ಯಾವುದೇ ರೀತಿ ತೊಂದರೆ ಕೊಡಕ್ ಹೋಗ್ಬಾರ್ದು. ಮತ್ತೆ ಊರಲ್ಲಿ ನಾನೇನ್ ಇಷ್ಟಪಡ್ತೀನಿ, ಊರ್ ನೆಮ್ಮದಿ ಆಗಿರ್ಬೇಕು. ಯಾವುದೇ ಕಾರ್ಯಕರ್ತರು JDS ಕಾರ್ಯಕರ್ತರು ಇರ್ಬೋದು ಅಥವಾ ಬೇರೆ ಕಾರ್ಯಕರ್ತರು ಇರ್ಬೋದು, ಗಲಾಟೆ ಮಾಡಬಾರ್ದು. ಗಲಾಟೆ ಮಾಡಕ್ ಹೋದ್ರೆ ಅದಕ್ಕೆ ಏನು ಪೊಲೀಸ್ ಇಲಾಖೆಯವರು ಅವಕಾಶ ಕೊಡಬಾರ್ದು. ಅಂದ್ರೆ ಕಾನೂನು ಪ್ರಕಾರವಾಗಿ ಸೂಕ್ತವಾದ ಕ್ರಮ ಕೈಗೊಳ್ಬೇಕು. ಮತ್ತೆ ಯಾವುದೇ ಪಕ್ಷಾತೀತವಾಗಿ ಅಂದ್ರೆ JDS ನ್ಯಾಯ ಕಾಂಗ್ರೆಸ್ ನ್ಯಾಯ ಮಾಡಬಾರ್ದು ಅಂತ ಪರೋಕ್ಷವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಈಗ ಕಾಂಗ್ರೆಸ್ ಮತ್ತೆ JDS ನಡುವೆ ಮುಸ್ಕಿನ ಗುದ್ದಾಟ, ಹಗ್ಗ ಜಗ್ಗಾಟ ಮುಂದುವರೆದಿದೆ ಅಂತಾನೆ ಹೇಳ್ಬೋದು. ಯಾವುದೇ ಸಮಾರಂಭ ಆಗ್ಬೋದು ವಿಜಯ್, ಅಥವಾ ಕಾರ್ಯಕ್ರಮ ಆಗ್ಬೋದು, ಇದು ಕಾಮನ್ ಆಗಿದೆ. JDS ವರ್ಸಸ್ ಕಾಂಗ್ರೆಸ್ ನಡುವೆ ಕಿತ್ತಾಟ, ಹಗ್ಗ ಜಗ್ಗಾಟ ಕಾಮನ್ ಆಗಿದೆ ವಿಜಯ್. ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.